ಬುಕ್ಕದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀವಿ ಯಾವ ಕಲರ್ ಹಾಕಿದ್ರೆ ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಲಂಗ್ಸ್ ಬೇರೆ ಬೇರೆ ಆರ್ಗನಲ್ಲಿ ಅಂತ. ನಮ್ಮ ಹತ್ರ ಯಾವ್ದಾದ್ರು ಒಂದು ಹುಡುಗ ಬಂದಿದೆ ಪಾಪು ಬಂದಿದೆ ಅಂದರೆ ಅವತ್ತಿಂದ ಅವ್ರ ಡಾಕ್ಟರ್ ನೋಡಲ್ಲ, ನಾವು ಆರ್ಗನ್ನ ಸ್ಟ್ರೆಂಥನ್ ಮಾಡ್ಬಿಡ್ತೀವಿ. ಯೂಟ್ಯೂಬ್ ಫೇಸ್ಬುಕ್ ಬಸವಾಕ್ಯೂ ಅಕಾಡೆಮಿನಲ್ಲಿ ನೀವು ಹೋಗಿ ಅಲ್ಲಿ ಕಾಮೆಂಟ್ ಓದಿ, 10 ಜನ ಕಾಮೆಂಟ್ ಬರ್ದಿರ್ತಾರೆ ನೀವು ಹೇಳಿದ್ದು ಮಾಡಿದೆ ನನ್ನ ಮಗು ಚೆನ್ನಾಗಿದೆ ಇವಾಗ ಅಂತ. ಇಷ್ಟು ಫೀಡ್ಬ್ಯಾಕ್ಸ್ ಇದೆ ನನ್ನ ಹತ್ರ. ಸೊ ಆಟೋಮೆಟಿಕ್ ಆಗಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ಬಿಸಿ ಮಾಡಿದಾಗ ಲಂಗ್ಸ್ ವಾರ್ಮ್ ಆಗುತ್ತೆ ಅದೇ ಜಾಗಕ್ಕೆ ಅಷ್ಟೇ. ಆಮೇಲೆ ನಂಬರ್ 5 ಎಲ್ಲೋ ಅಂತ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಅವ್ರಿಗೆ ಲಂಗ್ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಇದಕ್ಕೆ ಹೇಗೆ ಯಾವ ಬಣ್ಣಗಳನ್ನು ಹಚ್ಕೊಳ್ಬೇಕು ಡಾಕ್ಟರ್ ಬಸವರಾಜನ್ ಏನು ಹೇಳ್ತಾರೆ ಸರ್? ಸರ್ ಡೆಫಿನೆಟ್ಲಿ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಲಂಗ್ಸ್ ಅಂದರೆ ವಾಯು ತತ್ವನ ರೆಪ್ರೆಸೆಂಟ್ ಮಾಡೋದು. ನಿಮ್ಮ ವಾಯು ಹೇಗಿರುತ್ತೆ, ವಾಯುಮಂಡಲ ಹೇಗಿರುತ್ತೆ ಅದೇ ಥರ ನಿಮ್ಮ ಲಂಗ್ಸ್ ಇರುತ್ತೆ. ಸೊ ವಾಯುಮಂಡಲ ನಮ್ಮ ಲಂಗ್ಸ್ ಹೆಂಗಿರಬೇಕು ಅಂತಂದರೆ ಕ್ಲಿಯರ್ ಸ್ಕೈ ಥರ. ಓಕೆ. ಈ ಅಕ್ಟೋಬರ್ ನವಂಬರಲ್ಲಿ ಮಳೆಯೆಲ್ಲ ಮುಗಿದಾದ್ಮೇಲೆ ಆ ಮಳೆಗೆಲ್ಲ ಪೊಲ್ಯೂಷನ್ ಎಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ನೋಡಿದಾಗ ನೋಡಿ ಎಷ್ಟು ಪ್ರಶಾಂತತೆಯಿಂದ ಕಾಣಿಸ್ತಾ ಇರುತ್ತೆ, ಹಂಗಿರ್ಬೇಕು ಲಂಗ್ಸ್. ಏನು ಮಾಡಬೇಕು ಅದಕ್ಕೆ? ಇವಾಗ ಹೆಂಗ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ. ಹೌದು ಹೌದು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಅದನ್ನ ಆ ಕೈಯಿಂದ ಕೆರೆಯಬೇಕು ಹಂಗಾಗ್ಬಿಟ್ಟಿದೆ ಇವಾಗ. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಬೆಂಗಳೂರಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಆ ಸಮಸ್ಯೆ ಇದೆ ಇಲ್ಲಿ. ಬೆಂಗಳೂರು ಅಂತಲ್ಲಿ ಇವಾಗ ಎಲ್ಲ ಕಡೆ ಪೊಲ್ಯೂಷನ್, ವೆಹಿಕಲ್ ಜಾಸ್ತಿ ಆಗಿದೆ, ಬೇರೆ ಬೇರೆ ಥರನೇ ಸುಮಾರು ಲಂಗ್ಸ್ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಹೊಗೆ ಕುಡಿದ್ರೆ ಏನಾಯ್ತು ಅಂತ. ಲಂಗ್ಸ್ ಅನ್ನೋದು ನಿಮ್ಮ ದೇಹಕ್ಕೆ ಪ್ರಾಣವಾಯುನ ಕೊಡುತ್ತೆ. ಊಟ ಇಲ್ದಂಗೆ ಬದುಕ್ಬೋದು, ನೀರು ಇಲ್ದಂಗೆ ಒಂದು 2-3 ದಿವಸ ಬದುಕ್ಬೋದು, ಉಸಿರಾಟ ಇಲ್ದಂಗೆ ನಾಟ್ ಇವನ್ 2-3 ಮಿನಿಟ್ಸ್. ಹೌದು, ಆ ಟೈಮಿಂಗಲ್ಲೇ ಗೊತ್ತಾಗುತ್ತಿದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತು ನೀವು WHO ವರ್ಲ್ಡ್ ಸರ್ವೆ ತಗೊಂಡ್ರೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಣಾಂತಿಕ ಕಾಯಿಲೆಯನ್ನು ಉಂಟು ಮಾಡ್ತಿರೋದು ವಾಯು ಮಾಲಿನ್ಯ. ಪೊಲ್ಯೂಷನ್ ಇಸ್ ಡಾಮಿನೇಟಿಂಗ್. ಎಲ್ಲ ಮೊನ್ನೆ ಒಂದು ಸರ್ವೆ ನೋಡಿದೆ, ಬೆಂಗಳೂರಲ್ಲೇ ಹೈದ್ರಾಬಾದ್ ಎಲ್ಲ ಕಡೆನೂ ಬೇರೆ ಬೇರೆ ಕಡೆ ಈ ಪೊಲ್ಯೂಷನ್ ಇಂದನೇ ಆಯುಸ್ ಡಿಕ್ರೀಸ್ ಆಗುತ್ತೆ ಅಂತ, ನಮ್ಮ ಆಯುಸ್ಸು. ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಪೊಲ್ಯೂಷನ್ ಇಂದ ಲಂಗ್ಸ್ ವೀಕ್ ಆಗ್ತಾ ಇದೆ. ಲಂಗ್ಸ್ ವೀಕ್ ಆಗೋದ್ರಿಂದ ನಿಮ್ಮ ದೇಹದ ಬೇರೆ ಬೇರೆ ಆರ್ಗನ್ಸ್ ವೀಕ್ ಆಗ್ತದೆ, ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ವಾಟ್ ಅವರ್ ಅಬ್ಸರ್ವೇಷನ್, ಉಸಿರಾಟನೇ ನಮ್ಮ ಕ್ಲಿನಿಕಲ್ ಅಬ್ಸರ್ವೇಷನ್ ಇದೆ. ಸೊ ಹಾಗಾಗಿ ಲಂಗ್ಸನ್ನ ಎನ್ಹಾನ್ಸ್ ಮಾಡಬೇಕು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ ದಿಸ್ ಈಸ್ ಯುವರ್ ಹೆಡ್, ದಿಸ್ ಈಸ್ ಯುವರ್ ಚೆಸ್ಟ್, ಇದು ಲಂಗ್ ಏರಿಯಾ. ಮಕ್ಕಳಿಗೆ ಜಸ್ಟ್ ಪ್ರೆಷರ್ ಕೊಡಿ, ಒಂದು 30 ಸೆಕೆಂಡ್ ಟು 1 ಮಿನಿಟ್ ಈ ಏರಿಯಾದಲ್ಲಿ ಪ್ರೆಷರ್ ಕೊಡಿ. ಪ್ರೆಷರ್ ಕೊಟ್ಬಿಟ್ಟು ಅವ್ರಿಗೇನಾದ್ರು ಸ್ವಲ್ಪ ವೀಸಿಂಗ್ ಇತ್ತು, ಕೋಲ್ಡು ಕಾಫ್ ಇತ್ತು ಅಂದರೆ ಈ ಏರಿಯಾನ ಸ್ವಲ್ಪ ಬಿಸಿ ಮಾಡಿ. ಬಿಸಿ ಹೇಗೆ ಮಾಡೋದು? ತುಂಬ ಜನ ಕಫ ಕೆಮ್ಮು ಇದ್ರೆ, ವೀಸಿಂಗ್ ಇದ್ರೆ ಇಲ್ಲಿ ಅಮೃತಾಂಜನ ವಿಕ್ಸ್ ಹಚ್ಚುತ್ತಾರೆ. ಹೌದು, ಇಲ್ಲಿ ಬೇಡ, ಕಡಿಮೆ ಎಫೆಕ್ಟ್ ಅದು. ಸೇಮ್ ಲಂಗ್ ರಿಫ್ಲೆಕ್ಸ್ ಇಲ್ಲಿರುತ್ತೆ. ರಾತ್ರಿ ಮಲಗಬೇಕಾದ್ರೆ ವಿಕ್ಸು, ಮೆಂಥೋಪ್ಲಸ್, ಅಮೃತಾಂಜನ ಇಲ್ಲಿ ಹಚ್ಚಿ ಮಲಗಿಸಿ. ಈ ಏರಿಯಾ ಬಿಸಿ ಆದರೆ ಲಂಗ್ಸ್ ಬಿಸಿ ಆಗುತ್ತೆ. ವಿತಿನ್ 3 to 5 days ಅಲ್ಲಿ ಅದ್ಭುತವಾದ ರಿಸಲ್ಟನ್ನ ನೀವು ನೋಡ್ತೀರಾ. ಇಲ್ಲ ಸರ್ ನನ್ನ ಮಗಂದು ತುಂಬ ಕ್ರಾನಿಕ್ಕು, ನೆಬುಲೈಸೇಷನ್ ಇಡ್ತೀವಿ, ಕಫ ಕಟ್ಕೊಂಡ್ಬಿಟ್ಟಿದೆ ಅಂದರೆ ಇನ್ನೂ ಸ್ವಲ್ಪ ಐ ಡೋಸೇಜ್ ಕೊಡಿ, ಇನ್ನೂ ಸ್ವಲ್ಪ ಹೀಟ್ ಮಾಡಿ. ಹಸಿ ಶುಂಠಿ ತಗೊಳ್ಳಿ, ತುಂಬ ಹೀಟ್ ಹಸಿ ಶುಂಠಿ, ಅದನ್ನು ಜಜ್ಜಿಬಿಟ್ಟು ಆ ಮೆಡಿಕಲ್ ಟೇಪ್ ಇರುತ್ತಲ್ಲ, ಈ ಥರ ಮೆಡಿಕಲ್ ಟೇಪು ಇಲ್ಲಿ ಇಟ್ಟುಬಿಟ್ಟು ಮೆಡಿಕಲ್ ಟೇಪ್ ಹಾಕಿ 15ರಿಂದ 20 ನಿಮಿಷ ಅಷ್ಟೇ, ಒಂದು 3-4 ದಿವಸ ಮಾಡಿ. ಮೂಗು ಕಟ್ಟಿರೋದೆಲ್ಲ ಬಿಟ್ಟು ಫ್ರೀಯಾಗಿ ಫ್ಲೋ ಆಗುತ್ತೆ, ಕಫ ಎಲ್ಲ ಆಚೆ ಹೋಗ್ಬಿಡ್ತೈತೆ. ಓಕೆ, ಅಂದರೆ ಆ ಶುಂಠಿನ ಜಜ್ಜಿಬಿಟ್ಟು ಹಚ್ಚಬೇಕು. ಓಕೆ, ಅದ್ಮೇಲೆ ಒಂದು ಬ್ಯಾಂಡೇಜ್ ಹಾಕ್ಬಿಡಿ, ಬ್ಯಾಂಡೇಜ್ ಅಂಟಿಸ್ಬಿಡಿ ಅಷ್ಟೇ. ಇಲ್ಲ ದೊಡ್ಡ ಪತ್ರೆ ಎಲೆ ಬರುತ್ತಲ್ಲ, ಹೌದು, ಅದನ್ನು ವಾರ್ಮ್ ಮಾಡುತ್ತೆ, ಅದನ್ನು ಹಚ್ಬೋದು. ಸೊ ಆಟೋಮೆಟಿಕ್ ಆಗಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ಬಿಸಿ ಮಾಡಿದಾಗ ಲಂಗ್ಸ್ ವಾರ್ಮ್ ಆಗುತ್ತೆ. ಇವನ್ ನೀವು ಸ್ಕೈ ಬ್ಲೂ ಕಲರು ಆಗ್ಬೋದು. ಓಕೆ, ಇದು ಜಾಗಕ್ಕೆ, ಲಂಗ್ಸ್ ಜಾಗಕ್ಕೆ ಈ ಥರ ಎದೆ ಭಾಗದಲ್ಲಿ ಲಂಗ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿದಾಗ ಲಂಗ್ಸ್ ವಾರ್ಮ್ ಸರ್ಕ್ಯುಲೇಷನ್ ಆಗುತ್ತೆ. ಆಟೋಮೆಟಿಕ್ ಆಗಿ ಡೇ ಬೈ ಡೇ ಅದು ಇಂಪ್ರೂವ್ ಆಗ್ತಾ ಬರುತ್ತೆ.
ಫಸ್ಟ್ 1 ವೀಕ್ 3 to 4 hours ಹಾಕಿ, ಚೆನ್ನಾಗಾದ್ಮೇಲೆ ನೆಕ್ಸ್ಟ್ ವೀಕು 1 ವಾರಕ್ಕೆ 2 ಸತಿ ಹಾಕಿ, ಆಮೇಲೆ ಸ್ಟಾಪ್ ಮಾಡಿ. ಅಂದರೆ ತುಂಬ ವರ್ಷದಲ್ಲಿ ಕೆಟ್ಟ ಹೊಗೆಲ್ಲ ತುಂಬಿಕೊಂಡಿದ್ದು ಅದೆಲ್ಲ ಆಚೆ ಹೋಗುತ್ತೆ, ಕ್ಲಿಯರ್ ಆಗುತ್ತೆ, ಬಾಡಿ ತನಗೆ ತಾನೇ ಕ್ಲೀನ್ ಮಾಡುತ್ತೆ. ಇನ್ನೊಂದು ಲಂಗ್ಸ್ನ ಎನ್ಹಾನ್ಸ್ ಮಾಡಬೇಕಾದ್ರೆ ಯಾವ ಥರ ಫುಡ್ ಕೊಡಬೇಕಂದ್ರೆ ಬಿಳಿ ಕಲರ್ ಇರೋದು ಮತ್ತು ಘಾಟವಾಗಿರೋದು, ಖಾರವಾಗಿರೋದು. ಈರುಳ್ಳಿ ಒಂದು ಅದ್ಭುತವಾದ ಮೆಡಿಸಿನ್ ನಿಮ್ಮ ಲಂಗ್ಸಿಗೆ. ಸುಮ್ಮನೆ ಆವಾಗ ಮಕ್ಕಳಿಗೆ ಹಸಿ ಈರುಳ್ಳಿ ಕೊಡಿ. ಮತ್ತು ವೈಟ್ ಕಲರ್ ಇರಬೇಕು, ಘಾಟ ಮತ್ತು ಖಾರವಾಗಿರೋದು. ಬೆಳ್ಳುಳ್ಳಿ ಇಲ್ಲಿನೂ ಹಚ್ಬೋದು. ಮಕ್ಕಳಿಗೆ ಒಂದು ಅರ್ಧ ಪಲಕು 1 ಪಲಕು ತಿನ್ನಕ್ಕೆ ಕೊಟ್ಟರೆ ಸಾಕು. ಅವಾಗ ಆಟೋಮೆಟಿಕ್ ಆಗಿ ಲಂಗ್ಸ್ ಎನ್ಹಾನ್ಸ್ ಆಗುತ್ತೆ. ಲಂಗ್ಸ್ ಇನ್ನ ಆಯಾಸ ಆಗ್ತಾ ಇದೆ, ವೀಸಿಂಗ್ ಆಗ್ತಾ ಇದೆ, ಇಂಪ್ರೂವ್ ಮಾಡಬೇಕು ಅಂತಂದ್ರೆ ನುಗ್ಗೆಕಾಯಿ ಬೀಜ, ಆ ನುಗ್ಗೆಕಾಯಿ ಬೀಜನ ಬಾಯಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಯು ಶುಡ್ ಎಕ್ಸ್ಪೀರಿಯನ್ಸ್ ದ ಟೇಸ್ಟ್. ಅದು ಒಗರು ಬರುತ್ತೆ, ಕಹಿ ಬರುತ್ತೆ, ಸಿಹಿ ಬರುತ್ತೆ, ಆ ಎಲ್ಲ ಡಿಫ್ರೆಂಟ್ ಟೇಸ್ಟ್ ಮಾಡಬೇಕು. ಒಂದು 15-20 ನಿಮಿಷ ಫೀಲ್ ಮಾಡಿದಾಗ ದಟ್ ಸ್ಟ್ರೆಂಥನ್ಸ್ ಯುವರ್ ಲಂಗ್ಸ್. ಜಾಸ್ತಿ ಬೇಡ, ತುಂಬಾ ಓವರ್ ಈಟು. ವಾರಕ್ಕೆ 1-2 ದಿವಸ 3 ದಿವಸ ತಗೊಂಡ್ರೆ ಸಾಕು. ಇವನ್ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಒಂದು 100 ಗ್ರಾಮ್ 50 ಗ್ರಾಮ್ ಸೇರಿಸ್ಕೊಂಡ್ರೆ ಸಾಕು. ಇಲ್ಲ ನಮ್ದೇ ನುಗ್ಗೆ ಮರ ಇದೆ, ಬೀಜ ಇದಾವೆ ಅಂದ್ರೆ ಮಾರ್ಕೆಟ್ ಎಲ್ಲ ಸಿಗುತ್ತೆ ಸರ್. ಮನೇಲಿ ನುಗ್ಗೆಕಾಯಿ ತಂದ್ರೆ ಆ ಬೀಜಗಳೆಲ್ಲ ಇರ್ತವೆ, ಒಣಗಿರೋದು. ಸೊ ಇನ್ನೊಂದು ತುಂಬಾ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಉತ್ಪತ್ತಿ ಆಗೋದೇ ಲಂಗ್ಸಿಂದ. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಮಗು ಜೈಗೋಟ್ ಫಾರ್ಮೇಶನ್ ಆಗುತ್ತಲ್ಲ ಸಿಂಗಲ್ ಸೆಲ್ ಇಂದ, ಆ ಸ್ಕಿನ್ ಮತ್ತೆ ಲಂಗ್ಸ್ ಎರಡು ಒಂದೇ ಸೆಲ್ ಇಂದ ಬರುತ್ತಂತೆ. ಹಾಗಾಗಿ ನಿಮ್ಮ ಲಂಗ್ಸ್ ಹೆಂಗಿರುತ್ತೋ ಸ್ಕಿನ್ ಹಂಗಿರುತ್ತೆ. ನೀವು ಲಂಗ್ಸ್ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋದು ಬೇಡ, ಅವ್ನ ಸ್ಕಿನ್ ನೋಡಿದ್ರೆ ಸಾಕು, ಲಂಗ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವೈಟ್ ಇದೆ, ಕಪ್ಪು ಇದೆ, ಇದೆ, ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ. ಸೊ ದಟ್ ಈಸ್ ಇಂಡಿಕೇಟಿಂಗ್ ಯುವರ್ ಲಂಗ್ಸ್ ಹೆಲ್ತಿ ಆಗಿಲ್ಲ ಅಂತ. ನೀವು ಲಂಗ್ಸ್ನ ವಾರ್ಮ್ ಅಪ್ ಮಾಡಿದ್ರೆ, ಪ್ರಾಣಾಯಾಮ ಮಾಡಿ, ವಾಕ್ ಮಾಡಿ, ನಿಮಗೆ ಕಪಾಲಭಾತಿ ಮಾಡಿ, ಓಕೆ, ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ. ನಾನು ಹೇಳಿರೋ ಸ್ಮಾಲ್ ಫುಡ್ ಸಜೆಷನ್ಸ್ ಈ ಲಂಗ್ ರಿಫ್ಲೆಕ್ಸಿಗೆ ಕಲರ್ಸ್ ಹಾಕೋದ್ರಿಂದ, ಇವಾಗ ಕಫ ಆಚೆ ಹೋಗ್ಬೇಕಂದ್ರೆ ಆರೆಂಜ್ ಹಾಕಿ, ಬ್ರೀತಿಂಗ್ ಬೆಟರ್ ಆಗಬೇಕಾ ಪರ್ಪಲ್ ಕಲರ್ ಹಾಕಿ, ಅದೇ ಜಾಗಕ್ಕೆ ಸೇಮ್ ಲಂಗ್ ರಿಫ್ಲೆಕ್ಸಿಗೆ. ನೀವು ಕಲರ್ ಯಾವ್ಯಾವ ಕಲರ್ ಚೇಂಜ್ ಇದರಲ್ಲಿ ಬುಕ್ಕದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀವಿ, ಯಾವ ಕಲರ್ ಹಾಕಿದ್ರೆ ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಲಂಗ್ಸ್ ಬೇರೆ ಬೇರೆ ಆರ್ಗನಲ್ಲಿ ಅಂತ. ಅದನ್ನ ನೀವು ಮಾಡ್ಬೋದು. ಸಿಂಪಲ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್. ಇದೇನೋ ಮೆಡಿಸಿನ್ ತೊಗೊಂಡೆ, ನೆಬುಲೈಸೇಷನ್ ತೊಗೊಂಡೆ, ಕಮ್ಮಿ ಆಯಿತು, ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ಬಂತು, ನೆಕ್ಸ್ಟ್ ಮತ್ತೆ ಮಾಡಿದೆ, ಇಲ್ಲ. ನೀವು ನಿಮ್ಮ ಅಂಗನ ಸ್ಟ್ರೆಂಥನ್ ಮಾಡ್ತೀರಾ, ನಿಮ್ಮ ಆರ್ಗನ್ನ ಸ್ಟ್ರೆಂಥನ್ ಮಾಡೋದ್ರಿಂದ. ನಮ್ಮ ಹತ್ರ ಯಾವ್ದಾದ್ರು ಒಂದು ಹುಡುಗ ಬಂದಿದೆ, ಪಾಪು ಬಂದಿದೆ ಅಂದರೆ ಅವತ್ತಿಂದ ಅವ್ರ ಡಾಕ್ಟರ್ ನೋಡಲ್ಲ, ನಾವು ಆರ್ಗನ್ನ ಸ್ಟ್ರೆಂಥನ್ ಮಾಡ್ಬಿಡ್ತೀವಿ. ಕರೆಕ್ಟ್, ಅದರ ಮೂಲನೇ ಸ್ಟ್ರೆಂತ್ ಮಾಡ್ಬಿಡ್ತೀವಿ. ನಾವು ತಾಯಿಗೆ ಹೇಳ್ಕೊಟ್ಬಿಡ್ತೀವಿ. ನಂದು ಯಾವುದೇ ವಿಡಿಯೋ ಆ ಮಗು ಬಗ್ಗೆ ಇದೆ ಅಂದರೆ ನಮ್ಮ ಯೂಟ್ಯೂಬ್, ಫೇಸ್ಬುಕ್, ಬಸವಾಕ್ಯೂ ಅಕಾಡೆಮಿನಲ್ಲಿ ನೀವು ಹೋಗಿ ಅಲ್ಲಿ ಕಾಮೆಂಟ್ ಓದಿ. 10 ಜನ ಕಾಮೆಂಟ್ ಬರ್ದಿರ್ತಾರೆ, ನೀವು ಹೇಳಿದ್ದು ಮಾಡಿದೆ, ನನ್ನ ಮಗು ಚೆನ್ನಾಗಿದೆ ಇವಾಗ ಅಂತ. ಯು ಕ್ಯಾನ್ ಸಿ ಲೈವ್ ಎಕ್ಸಾಂಪಲ್. ಅವರೇ ವಿಡಿಯೋ ಮಾಡಿ ಕೂಡ ಕಳಿಸಿದ್ದು ಉಂಟು. ಎಸ್, ಅವ್ರಿಗೆ ಅನುಭವ ಆಗಿರುತ್ತೆ, ಯಾವ ಪ್ರಾಫಿಟ್ ತೊಗೊಂಡಿರ್ತಾರೆ, ಕಳಿಸಿದ್ರೆ ಮುಗೀತು. ಬೇಕಾದ್ರೆ ಅವ್ರನ್ನೇ ಕಳಿ. ಇಷ್ಟು ಫೀಡ್ಬ್ಯಾಕ್ಸ್ ಇದೆ ನನ್ನ ಹತ್ರ. ಸೂಪರ್ ಆಗಿ ವರ್ಕ್ ಆಗುತ್ತೆ. ಸಿಕ್ಕಾಪಟ್ಟೆ ಫ್ಯಾಟ್ಸ್ ಇರುತ್ತೆ. ಸಣ್ಣ ಆಗೋದು ಹೆಂಗೆ ಅಂತ ನಾನು ಕೇಳಿದೆ. ಸೊ ಅದು ತುಂಬ ಚೆನ್ನಾಗಿ ಹೋಯಿತು. ಆನಂತರ ಅವ್ರು ಮತ್ತೆ ಪ್ರಶ್ನೆ ಏನಂದರೆ, ನಾನು ತುಂಬ ಸಣ್ಣ ಇದ್ದೀನಿ, ಸೊ ನಾನು ಬಾಡಿ ಬಿಲ್ಟ್ ಮಾಡಬೇಕು ಅಂದರೆ ದಪ್ಪ ಆಗಬೇಕು, ಸೊ ಯಾವುದೇ ನ್ಯೂಟ್ರಿಷನ್ ಫುಡ್ನ ತೊಗೊಳಂಗಿಲ್ಲ, ಸೊ ಹಾಗೆ ಆಗಬೇಕು, ನಿಮ್ಮ ಬಣ್ಣ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದೆಯಾ? ತಿಂದಂಗೆ ಹೆಂಗಾಗುತ್ತೆ, ಫಸ್ಟ್ ತಿನ್ನಬೇಕು. ಸಣ್ಣ ನ್ಯೂಟ್ರಿಷನ್ ಅಂತಂದರೆ ಯಾವುದು ಬೇರೆ ಬೇರೆ ಪೌಡ್ರ್ ಏನೇನು ಬರ್ತದೆ. ಅಗೇನ್ ಸೋ ಮೆನಿ ಫ್ಯಾಕ್ಟರ್ಸ್ ತಿನ್ನಿದ್ದಾರೆ ಅಂದರೆ. ಒಂದು ವಾತ ನೇಚರ್ ಇರ್ತಾರೆ. ನಂದು ವಾತ ನೇಚರು. ನಾನು ಲಾಸ್ಟ್ 20 ವರ್ಷದಿಂದನೂ 69 kg ಇದ್ದೀನಿ. ಹಿಂಗೆ 20 ವರ್ಷದಿಂದನೂ 69 kg. ಹಬ್ಬ ಅಂದ್ರೆ 68ಕ್ಕೆ ಬರ್ತೀನಿ, ಇಲ್ಲಿ 70ಕ್ಕೆ ಹೋಗ್ತೀನಿ ಅಷ್ಟೇ. ಸ್ಕೇಲ್ ತಗೊಂಡು ಗೆರೆ ಹಾಕಿದಂಗಿದ್ದೀರಿ. ಸೊ ನಂದು ವಾತ ನೇಚರ್ ಹಿಂಗೆ ಇರ್ತೀವಿ. ನಿಮ್ದು ಕಫ ನೇಚರ್, ಏನ್ ಮಾಡಿದ್ರು ನನ್ನಂಗೆ ಆಗಲ್ಲ. ಕೆಲವರು ಪಿತ್ತ ನೇಚರ್ ಮಾಡರೇಟ್ ಇರ್ತಾರೆ. ಆ ದೇಹದ ಪ್ರಕೃತಿನ ನಾವು ಅರ್ಥ ಮಾಡ್ಕೋಬೇಕು. ವಾತ ಪ್ರಕೃತಿ ಇದ್ಬಿಟ್ಟು ನಾನು ದಪ್ಪ ಆಗ್ಬೇಕು, ನನ್ನ ಕಫ ಪ್ರಕೃತಿ ಇತ್ತು ಸಣ್ಣ ಆಗ್ಬೇಕು, ಆಗಲ್ಲ. ನಿನ್ನದು ಆ ದೇಹದ ಪ್ರಕೃತಿ ಅದು ಅರ್ಥ ಮಾಡ್ಕೋಬೇಕು. ಅದರ್ ದೆನ್ ದಟ್ ನಿಮ್ಮ ಡೈಜೆಷನ್ ವೀಕ್ ಇತ್ತು, ಸಮ್ ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋ ಇಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಟ್ರೀಟ್ ಪ್ರಾಪರ್ಲಿ. ಓಕೆ, ದಪ್ಪ ಇರೋರು ಸಣ್ಣ ಮಾಡೋದಕ್ಕೆ ಸ್ವಲ್ಪ ಕಲರ್ಸ್ ಹೇಳ್ಬೋದು, ಬಟ್ ಸಣ್ಣ ಇರೋರು ದಪ್ಪ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪ್ರಾಪರ್ಲಿ ಅನಲೈಸ್. ಕರೆಕ್ಟ್, ನಿಮ್ಮ ಬಾಡಿನ ಫಸ್ಟ್ ಅನಲೈಸ್ ಮಾಡಬೇಕು ಏನಾಗಿದೆ ಅಂತ.
ಓಕೆ. ಸೊ ಕೆಲವರೆಲ್ಲ ಮದುವೆ ಆದ್ಮೇಲೆ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಸೊ ಓಕೆ, ಅದು ಅವರವರ ಅನುಭವಗಳು. ಇನ್ನು ಕೆಲವರು ಜಿಮ್ಗೆಲ್ಲ ಹೋಗ್ಬಿಟ್ಟು ಬಿಟ್ಬಿಟ್ರೆ ದಪ್ಪ ಆಗ್ತೀನಿ ಅಂತ ಹೇಳ್ತಾರೆ, ಅದು ಕೂಡ ಅವರವರ ಅನುಭವಗಳು. ಕೆಲವರು ನ್ಯೂಟ್ರಿಷನ್ ತೊಗೊಂಡು ಬಿಟ್ಬಿಟ್ಟು ಅದು ಅವರ ಅನುಭವಗಳು, ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಸಣ್ಣ ಆಗಿರೋರು ದಪ್ಪ ಆಗೋದಕ್ಕೆ ಸೊ ಸರಿಯಾದ ಕಲರ್ಗಳು ನಾನು ಇದು ಮಾಡಲ್ಲ, ಬಟ್ ನಿಮ್ಮ ಬಾಡಿನ ನೀವು ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ರೀಡ್ ಮಾಡಬೇಕು. ಕೆಲವೊಂದು ಸತಿ ನಂಬರ್ 1 ಪರ್ಪಲ್ ಅಂತ ಬರೆದಾಗ ಅದು ಆಕಾಶ ಅಂದರೆ ಬ್ರಾಡ್ ಆಗಿರುತ್ತಲ್ವಾ, ದಿಸ್ ಇಸ್ ಚಾನ್ಸಸ್ ಆಫ್ ಇನ್ಕ್ರೀಸಿಂಗ್ ವೇಟ್. ನಂಬರ್ 1 ಅಂತ ಪರ್ಪಲ್ ಬರೆದಾಗ, ಮತ್ತೆ ನಂಬರ್ 5 ಎಲ್ಲೋ ಬರೆದಾಗ, ಎಡಗೈ ಅಂಗೈಯಲ್ಲಿ ವಾರಕ್ಕೊಂದು 2-3 ಸತಿ ಒಂದು 4-5 ಗಂಟೆ ಬರ್ಕೊಂಡಾಗ ನಂಬರ್ 1 ಪರ್ಪಲ್, ನಂಬರ್ 5 ಎಲ್ಲೋ, ಅವೆರಡು ಕಲರ್ ನ್ಯೂಮರಾಲಜಿ ಅಂದ್ರೆ ದೇರ್ ಇಸ್ ಅ ಚಾನ್ಸಸ್ 1 5 ಅಂತ ಬರೀಬೇಕಾ? ಜಸ್ಟ್ ಪರ್ಪಲ್ ಕಲರಲ್ಲಿ ನಂಬರ್ 1 ಅಂತ ಬರೆಯೋದು ಈ ಥರ, ಅದೇ ಜಾಗಕ್ಕೆ ಅಷ್ಟೇ. ಆಮೇಲೆ ನಂಬರ್ 5 ಎಲ್ಲೋ ಅಂತ ಅಷ್ಟೇ. ಡೈಲಿ ಅಲ್ಲ, ವಾರಕ್ಕೊಂದು 2 ದಿವಸ. ಅದೇನು ಮಾಡುತ್ತೆ ಅಂತಂದರೆ ಸ್ಲೋ ಆಗಿ ಬಾಡಿನ ಬ್ರಾಡನ್ ಮಾಡುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ? ನಂಬರ್ 1 ನಂಬರ್ 5ನ ಬರೆದುಬಿಟ್ಟು ಅಬ್ಸರ್ವ್ ಮಾಡಿ ಆದಮೇಲೆ ನಮಗೂ ಕೂಡ ರಿಸಲ್ಟ್ ಏನಂತ ಹೇಳಿ.